ಈಗ ಟಾಪಲ್ಲಿ ನಾವು ಏರ್ ಟ್ಯಾಂಕ್ ಕೆಪಾಸಿಟಿ ಸ್ಲ್ಯಾಬ್ ಇಂದ ಹಿಡಿದು ಅದಕ್ಕೆ ಸ್ಟೋರೇಜ್ ಇಂದ ಹಿಡಿದು ಕಂಪ್ಲೀಟ್ಲಿ ಇನ್ಕ್ಲೂಡೆಡ್ ಸರ್. ಎಲ್ಲ ಇನ್ಕ್ಲೂಡೆಡ್. ಹೌದು ಸರ್. ಕ್ಲೈಂಟ್ ₹1 ಕೊಟ್ಟು ಹೊರಗಡೆ ತರಂಗಿಲ್ಲ ಸರ್. ಆ ತರ ಇದೆ ಸರ್. ಬೇಕಾದ್ರೆ ಅವ್ರಿಗೆ ಒಂದು ಸ್ವಲ್ಪ ಸೇಫ್ಟಿ ವೈಸ್ ರೂಮ್ಸ್ ಹಾಕೊಡ್ತೀವಿ. ಈ ತರ ಪ್ಯಾಕೇಜ್ ಸರ್ ₹1590 ಸ್ಟಾರ್ಟಿಂಗ್ ಇದೆ ಸರ್. ಎಲ್ಲ ನಿಮ್ದೆ ಸರ್. ಈಗ ನಾವು ಈಗ ಮೋಟ್ರ್ 1 HP ಮೋಟ್ರಿಂದ ನಾವೇ ಕೊಟ್ಟು ಹೋಗ್ತೀವಿ ಸರ್. ಎಲ್ಲ ನಿಮ್ದೇನೆ. ಎಲ್ಲ ನಿಮ್ದೇನೆ ಸರ್. ಎಲ್ಲ ಟೀ ಕುಡ್ಡ ಎಲ್ಲ ಮೈನ್ ಡೋರ್ ಎಲ್ಲ ಸ್ವಲ್ಪ ಟೀ ಕುಟ್ ಇದೆ ಸರ್. ಓಕೆ. ಇದಕ್ಕೆಲ್ಲ ಬಾರ್ಡರ್ ಇದೆ. ಇದು 6x4 ವಾಸ್ಕಲ್ ಸೈಜ್ ಇದೆ ಸರ್. ಓಕೆ ಓಕೆ. ಇದೆಲ್ಲ ಇದು ಕಂಪ್ಲೀಟ್ಲಿ ಮಿಷಿನ್ ವಾಶ್ ಇದೆ ಸರ್. ಕೊಟ್ರೆ ಯಾವುದೇ ಕಾರಣಕ್ಕೂ ಯಾವುದು ಎಕ್ಸ್ಕ್ಲೂಡ್ ಇರಲ್ಲ, ಎಲ್ಲ ಇನ್ಕ್ಲೂಡೆಡ್. ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದು. ಎಸ್ 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 ಎಸ್. ಮತ್ತೆ ಇಲ್ಲಿಂದ ನಿಂತ್ಕೊಂಡ್ರೆ ಮಕ್ಕಳ ಇದು ನೋಡ್ಬೇಕಾದ್ರೆ ಸ್ವಲ್ಪ ಇಲ್ಲಿ ನೋಡಿ ಸರ್ ಕೆಳಗಡೆ ಸ್ವಲ್ಪ ಕಟಿಂಗ್ ಹೈಟ್ ಮಾಡಿದ್ದೀವಿ ಸರ್. ಕಟಿಂಗ್ ಹೈಟ್ ಮಾಡಿ ಇಲ್ಲಿ ನೋಡಿ ಸರ್ ಲುಕ್ ವೈಸ್ 40 mm ಯೂಸ್ ಮಾಡಿ. ಇಲ್ಲಿ ಇದು 40 mm. ಹೌದೌದು ಸರ್. ಇದನ್ನು ಹೈಟ್ ಮಾಡ್ಕೊಂಡು ಇದನ್ನು ಹೈಟ್ ಮಾಡಿದ್ರೆ ಹಾಗಾಗಿ ಆರಾಮಾಗಿ ಏನು ಇದು ಮಾಡಕ್ಕಾಗಲ್ಲ. ಹೌದೌದು. ಹಿಂಗ್ 3 ಅಡಿ ಕೊಟ್ಟಿದ್ದೀರಾ, 3 ಅಡಿ 7 ಅಡಿ ಹೈಟ್ ಕೊಟ್ಟಿದ್ದೀರಾ. ಹೌದೌದು ಸರ್. ಸೊ ವಾಸ್ಕೋಲ್ ಎಷ್ಟು ಬಿಡ್ತಿದೆ ನೋಡಿ ಸರ್. ಇದೆಲ್ಲ ಕಸ್ಟಮೈಸ್ ಸರ್. ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ ನೋಡಿ ಸರ್. ಲೈಟ್ ಒಂದ್ಸಲ ಮಾಡ್ಬೇಕು ನೋಡಿ ಸರ್. ನೋಡಿ ಟೀಕುಟೆ ವಿಂಡೋ ಕೂಡ ವಿಂಡೋಸ್ ಎಂಟೈರ್ ಸರ್. ಮನೆಗೆ ಬೇರೆ ಉಡ್ಡೇ ತಂದಿಲ್ಲ ನಾವು, ಬರೀ ಟೀಕುಟೆ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವೇನು ಐಲೆಟ್ಸ್ ಅಲ್ಲಿ ನೋಡಿದ್ರು ಅದೇ ಮನೆಯೇ ಫುಲ್ಲು ವಿಡಿಯೋ ಮಾಡ್ತಿರ್ತಕ್ಕಂಥದ್ದು. ಇಲ್ಲೇನು ನೋಡ್ತಾ ಇದ್ದೀರೋ ಇದು 25ಕ್ಕೆ 40 ಡೈಮೆನ್ಷನ್ ಇರತಕ್ಕಂಥ ಮನೆ. ಇದು ಕೇವಲ 50 ಲಕ್ಷದಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥದ್ದು SVIP ಕನ್ಸ್ಟ್ರಕ್ಷನ್ ಸಂಸ್ಥೆ ಕಡೆಯಿಂದ. ಸ್ನೇಹಿತರೆ ನೋಡ್ತಾ ಇರ್ಬೋದು, 50 ಲಕ್ಷದಲ್ಲಿ ಬಡ್ಜೆಟಲ್ಲಿ ಕಟ್ಕೊಟ್ಟಿರೋದ್ರ ಜೊತೆಗೆ ಕ್ವಾಲಿಟಿಯಲ್ಲಿ ಕಟ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ SVIP ಕನ್ಸ್ಟ್ರಕ್ಷನ್ ಸಂಸ್ಥೆಯ ಓನರ್ ಆಗಿರ್ತಕ್ಕಂಥ ಜನಾರ್ದನ್ ಸರ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮ್ ಸರ್. ಚೆನ್ನಾಗಿದ್ದೀರಾ? ಸೂಪರ್ ಸರ್. 50 ಲಕ್ಷದಲ್ಲಿ G+1 ಕಟ್ಟಿರ್ತಕ್ಕಂಥದ್ದು. ಹೌದೌದು ಅಲ್ವಾ ಸರ್? ಹೌದೌದು. ವಿತ್ ರೆಂಟಲ್ ಪರ್ಪಸ್. ವಿತ್ ಇಂಟೀರಿಯರ್ ಸರ್. ವಿತ್ ಇಂಟೀರಿಯರ್. ಹೌದೌದು ಸರ್. ಅಂದ್ರೆ ಈಗ ಏನೇನು ಇನ್ಕ್ಲೂಡ್ ಆಗುತ್ತೆ ನಿಮ್ಮಲ್ಲಿ ಸರ್? ನಮ್ಮ ಹತ್ರ ಬರೋದು ಏನಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಕಸ್ಟಮರ್ ರೆಫರ್ ಇರುತ್ತೆ ಸರ್. ಎಸ್. ಈಗ ನಾವು ಈಗ ಮಾರ್ಕೆಟಿಂಗ್ ಅಂದ್ರೆ ಯಾವ ತರ ಅಂದ್ರೆ, ಈಗ ಇಲ್ಲಿ ನಾವು ಇನ್ ಕೇಸ್ ಇಲ್ಲಿ ಒಂದು ಹೌಸ್ ವಾರ್ಮಿಂಗ್ ಆಯ್ತು, ಇಲ್ಲಿಂದ ನಮ್ಗೊಂದು 5 ಪ್ರಾಜೆಕ್ಟ್ ಬರುತ್ತೆ. ಆದಾಗ ಏನಾಯ್ತು, ನಮ್ಮ ಕ್ಲೈಂಟ್ಸ್ಗೆ ನಾವು ಮತ್ತೆ ಸಪ್ರೇಟು ನಮಗೆ ಅದು ಅಷ್ಟೊಂದು ಲೈಕ್ ಅನ್ಸಲ್ಲ ಸರ್. ಅದಕ್ಕೆ ನೋಡಿ ಸರ್, ಇದೇನು ನಾವು 3 ಫೀಟ್ ಹೈಟ್ ಮಾಡಿದ್ವು, ಡ್ರೈನೇಜ್ ಸ್ಲ್ಯಾಬ್ ಇಂದ ಹಿಡಿದು RCC ಟ್ಯಾಂಕ್ ಇಂದ ಹಿಡಿದು ಆ ಮೀಟರ್ ಬಾಕ್ಸ್ ಪ್ಯಾನೆಲ್ ಬೋರ್ಡ್ ಇಂದ ಹಿಡಿದು ಅರ್ಥಿಂಗ್ ಇಂದ ಹಿಡಿದು ಈಗ ಟಾಪಲ್ಲಿ ನಾವು ಏರ್ ಟ್ಯಾಂಕ್ ಕೆಪಾಸಿಟಿ ಸ್ಲ್ಯಾಬ್ ಇಂದ ಹಿಡಿದು ಅದಕ್ಕೆ ಸ್ಟೋರೇಜ್ ಇಂದ ಹಿಡಿದು ಕಂಪ್ಲೀಟ್ಲಿ ಇನ್ಕ್ಲೂಡೆಡ್ ಸರ್. ಎಲ್ಲ ಇನ್ಕ್ಲೂಡೆಡ್. ಹೌದೌದು ಸರ್. ಕ್ಲೈಂಟ್ ₹1 ಕೊಟ್ಟು ಹೊರಗಡೆ ತರಂಗಿಲ್ಲ ಸರ್. ಆ ತರ ಇದೆ ಸರ್. ಸೊ ಎಲ್ಲ ಇನ್ಕ್ಲೂಡೆಡ್. ಎಲ್ಲ ಸ್ಟಾರ್ಟಿಂಗ್ ಏನು ಪ್ಯಾಕೇಜ್ ನಿಮ್ಮದು ಸರ್? ಏನಾಗಿದೆ, ನಮ್ದು ಸ್ಟಾರ್ಟಿಂಗ್ 1590 ಒಂದು ಪ್ಯಾಕೇಜ್ ಮಾಡಿದ್ವಿ ಸರ್. ಅದು ಕಂಪ್ಲೀಟ್ಲಿ ರೆಂಟಲ್ ಸರ್. ರೆಂಟಲ್ ತರ ಪ್ಯಾಕೇಜ್ ಮಾಡಿದೆ. ಏನಂದ್ರೆ ಫಾರ್ ಎಕ್ಸಾಂಪಲ್ PG, ಈಗ ನಮ್ಮ ಪೀನ ಇಂಡಸ್ಟ್ರಿ ಹತ್ತಿರದಿಂದ ಈಗ ಲೇಬರ್ ಬೇಕಾದ್ರೆ ಅವ್ರಿಗೆ ಒಂದು ಸ್ವಲ್ಪ ಸೇಫ್ಟಿ ವೈಸ್ ರೂಮ್ಸ್ ಹಾಕೊಡ್ತೀವಿ. ಈ ತರ ಪ್ಯಾಕೇಜ್ ಸರ್. ₹1590 ಸ್ಟಾರ್ಟಿಂಗ್ ಇದೆ ಸರ್. ಓಕೆ, ಹಂಗಂದ್ರೆ ಎಲ್ಲ ಇನ್ಕ್ಲೂಡೆಡ್ ನಿಮ್ದ್ರಲ್ಲಿ. ಎಲ್ಲ ಇನ್ಕ್ಲೂಡೆಡ್ ಸರ್. ಸಂಪಿಗೆ ಮೋಟರ್ ಇಲ್ಲ, ಎಲ್ಲ ನಿಮ್ದೆ ಸರ್. ಈಗ ನಾವು ಈಗ ಮೋಟ್ರ್ 1 HP ಮೋಟ್ರಿಂದ ನಾವೇ ಕೊಟ್ಟು ಹೋಗ್ತೀವಿ ಸರ್. ಎಲ್ಲ ನಿಮ್ದೇನೆ. ಎಲ್ಲ ನಿಮ್ದೇನೆ ಸರ್. ಸೊ ಕೆಲವೊಂದು ಕಡೆ ಮಾತಾಡಕ್ ಹೋದಾಗ ಅದು ಯಾವ್ದು ಇನ್ಕ್ಲೂಡ್ ಆಗಿರಲ್ಲ, ಆ ತರ ಇರುತ್ತೆ. ಸೊ ಇಲ್ಲಿ ಎಲ್ಲ ಇನ್ಕ್ಲೂಡ್ ಇಂಟೀರಿಯರ್, ವಾರ್ಡ್ರೋಬ್, ಪ್ರತಿಯೊಂದು ಎಲ್ಲ ಸೇರಿ 50 ಲಕ್ಷದಲ್ಲಿ ಕಟ್ಟಿರ್ತಕ್ಕಂಥ ಮನೆ ಇದು. ನೋಡಿ 25ಕ್ಕೆ 40 ಅಲ್ಲ ಸರ್ ಡೈಮೆನ್ಷನ್? 40 ಇದೆ ಸರ್. ಈಸ್ಟ್ ಫೇಸಿಂಗ್ ಇದೆ ಸರ್. ಅದು ಕಂಪ್ಲೀಟ್ಲಿ ವೈರ್ ಕಟ್ ಬ್ರಿಕ್ ಸರ್. ಈಗ ಜನ ಏನಾಗ್ಬಿಡ್ತದೆ ಅಂದ್ರೆ ಎಲ್ಲ ಬ್ಲಾಕ್ಸ್. ಇದು ಕಂಪ್ಲೀಟ್ಲಿ ವೈರ್ ಕಟ್ ಚಾಂಬರ್ ಇಟ್ಕೆ ಸರ್. ಸೊ ರೆಡ್ ಕಲರ್ ಬರುತ್ತೆ, ರೆಡ್ ಅಲ್ಲಿ ಟಾಪ್ ಕ್ವಾಲಿಟಿ ಸರ್. ರೆಡ್ ಅಂದ್ರೆ ಮಾಮೂಲಿಯಾಗಿ ನಾವು ಈಗ ಲೋಕಲೈಸ್ ಸಿಗ್ಬಿಡುತ್ತೆ ಸರ್. ಅದು ಚಾಂಬರ್ ಇಟ್ಕೆ ವೈರ್ ಕಟ್ ಅಂದ್ರೆ ಅದು ಮಿಷಿನ್ ಅಲ್ಲಿ ರನ್ ಆಗಿ ಹೀಟ್ ಆಗಿ ಬಂದಿರುತ್ತೆ ಸರ್. ಹೌದೌದು ಸರ್. ಈ BB ಕಲ್ಲಿ ಹೋದ್ರೆ ಎಲ್ಲ ಚಾಂಬರ್ ಯೂಸ್ ಮಾಡ್ತಾರೆ. ಯಾಕಂದ್ರೆ ಡೈಲಿ ನೀರಲ್ಲಿ ಇರುತ್ತೆ, ಅದಕ್ಕೋಸ್ಕರ ಅದೇ ಚಾಂಬರ್ ಯೂಸ್ ಮಾಡ್ತಾರೆ ಸರ್. ಆ ತರ ಇಟ್ಕೆ ಯೂಸ್ ಮಾಡಿದ್ರೆ ಸರ್. ಅದು ಯೂಸ್ ಮಾಡಿರ್ತಾರೆ. ಹೌದು. ಈಗಲೂ ಬೇಕಾದ್ರೆ ಕಟ್ಕೊಡ್ತೀರಾ? ಅದೇ ರೀತಿ ಈಗಲೂ ಬೇಕಾದ್ರೆ ಕಟ್ಕೊಡ್ತೀವಿ ಸರ್. ಅದೇ ತರನೇ. ಹೌದೌದು ಸರ್. ಸೂಪರ್. ಇದೇ ತರ ಸುಮಾರು ಡಿಸೈನ್ಸ್ ಇದೆಯಾ ನಿಮ್ಮ ಹತ್ರ ಸರ್? ಥೌಸಂಡ್ಸ್ ಆಫ್ ಡಿಸೈನ್ ಇದೆ ಸರ್. ಥೌಸಂಡ್ಸ್ ಆಫ್ ಡಿಸೈನ್ ಇದೆ ಸರ್. ಓಕೆ. ಇಲ್ಲಿ ಏನೇನ್ ಮಾಡಿದ್ರೆ ಸರ್? ಗ್ರೌಂಡ್ ಫ್ಲೋರ್ ಟು ಒಂದು 2 ಕಾರ್ ಪಾರ್ಕಿಂಗ್ ಇದೆ ಸರ್. ಅಲ್ಲ 2 BHK ಹೌಸ್ ಅಲ್ವಾ? ರೆಂಟಲ್ ಪರ್ಪಸ್. ಫಸ್ಟ್ ಫ್ಲೋರ್ 2 BHK ಇದೆ ಸರ್. ಓನರ್ ಮೇಲ್ಗಡೆ ಏನಿದೆ? ಮೇಲ್ಗಡೆ ಟೆರಸ್ ಇದೆ ಸರ್. 2 ಟ್ಯಾಂಕ್ ಕೆಪಾಸಿಟಿ ಸ್ಲ್ಯಾಬ್ ಇದೆ. ಇಷ್ಟು ಮಾಡಿದೀರಾ? ಸೊ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡೋಣ ಸರ್, ತೋರ್ಸೋಣ. ಸೊ ಯಾವ ತರ ಇದೆ, 50 ಲಕ್ಷದಲ್ಲಿ ಮನೆ ಯಾವ ತರ ಕಟ್ಬೋದು ಅನ್ನೋದು ಕೂಡ ಈಗ ತೋರ್ಸೋಣ. ಬನ್ನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸರ್. ನೋಡಿ ಸರ್, ಇಲ್ಲಿನ ರೋಡ್ ಆಗಿಲ್ಲ, ಆದ್ರೂ ನಾವು ಇಲ್ಲಿ ಈಗ 3 ಅಡಿ ಹೈಟ್ ಮಾಡಿದ್ವಿ. ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಬೆಂಗಳೂರು ಡೆವಲಪ್ ಆಗಿರೋದ್ರಿಂದ ಮತ್ತೆ ಇಲ್ಲಿ RCC ರೋಡ್ ಬರ್ಬೇಕಾದ್ರೆ ಅಪ್ ಟು 2 ಫೀಟ್ ಫಿಲ್ ಆಗಿದ್ರು ನಮ್ಗೆ 3 ಫೀಟ್ ಹೈಟ್ ಇದೆ ಸರ್ ರ್ಯಾಂಪ್. ಮತ್ತೆ ರೋಡ್ ಬಂದ್ರು ಕೂಡ ಹೈಟ್ ಆದ್ರೂ ಕೂಡ ಇದಕ್ಕೇನು ತೊಂದರೆ ಇಲ್ಲ. 3 ಅಡಿ ಮೇಲ್ಗಡೆ ಇದೆ ಸರ್. ಮತ್ತೆ ಇಲ್ಲಿ ಮನೆಯಲ್ಲಿ ಏನಾಗುತ್ತೆ, ಸ್ವಲ್ಪ ವಯಸ್ಸಾದ್ರು ಇದಾರೆ. ಈಗ ಹತ್ತಬೇಕಾದ್ರೆ ಏನಾಗುತ್ತೆ, ಸ್ಕಿಡ್ ಆಗ್ತಾರೆ. ಅದಕ್ಕೆ ನೋಡಿ ಸರ್, ಪ್ರತಿಯೊಂದು ಲೇಯರ್ ಗ್ರೂಸ್ ಕೊಟ್ಟಿದ್ದೀರಾ. ಮತ್ತೆ ನೀರು ಸ್ವಲ್ಪ ಗ್ರೂಸ್ ಅಲ್ಲಿ ನೀರು ನಿಲ್ಲುತ್ತೆ ಅಂತೇಳಿ ನಾವು ಇಲ್ಲಿ ಮತ್ತೆ ಗ್ರೂಸ್ ಮಾಡಿದ್ವಿ. ನೀರು ಹೋಗೋದು ಅಲ್ಕೊಂಡು ಹೋಗ್ಬಿಡುತ್ತೆ ಸರ್. ಮತ್ತೆ ಇದರಲ್ಲಿ ಡ್ರೈನೇಜ್ ನೋಡ್ಕೊಂಡು ಹೋದ್ರೆ ಕ್ಲೈಂಟ್ಸ್ಗೆ ಸ್ವಲ್ಪ
ಈಗ ಡ್ರೈನೇಜ್ ಸ್ಲ್ಯಾಬ್ ಬಂದ್ರೆ ಇದೆಲ್ಲ ಮಿಷನ್ ವಾಶ್ ಸರ್, ಮಿಷನ್ ಕಟಿಂಗ್ ಇರುತ್ತೆ. ಈಗ ನೋಡಕ್ಕೆ ನೋಡಿ ಯೂನಿಫಾರ್ಮ್ ಒಂದೇ ಥಿಕ್ನೆಸ್ ಬರುತ್ತೆ, ಓಕೆ. ಮತ್ತೆ ಒಂದೇ ಲೈನ್ ಬರುತ್ತೆ ಸರ್. ನೋಡಕ್ಕೆ ಸ್ವಲ್ಪ ಹೈಫಾಗಿ ಇರುತ್ತೆ. ಮತ್ತೆ ಇಲ್ಲಿ ಕ್ಲೈಂಟ್ ಸ್ವಲ್ಪ ಪ್ಲಾಂಟೇಶನ್ ಮಾಡ್ಬೇಕಂತ ಹೇಳಿದ್ರು ನಮಗೆ. ನೋಡಿ ಸರ್, ಪ್ಲಾಂಟೇಶನ್ಗೆ ಸಪ್ರೇಟ್ ಸ್ಟೆಪ್ ಮಾಡಿದ್ವಿ. ಓಕೆ. ಇಲ್ಲಿ ಬೇಕಾದ್ರೆ ಪ್ಲಾಂಟೇಶನ್ ಮಾಡೋದು, ಪಾರ್ಟ್ಸ್ ಏನ್ ಬೇಕಾದ್ರೆ ಮಾಡ್ಕೋಬಹುದು ಸರ್. ಸೊ ಅದಕ್ಕೆ ಸ್ಪೇಸ್ ಬಿಟ್ಟಿದ್ದೀರಾ? ಹೌದೌದು ಸರ್. ಈಗ ನಾವು ಈಗ ಎಲಿವೇಶನ್ಸ್ ಹೋದ್ರೆ ಸರ್, ನೋಡಿ ಸರ್, ಅಲ್ಲಿ CNC ಸ್ವಲ್ಪ ಕಟಿಂಗ್ ಅಲ್ಲಿ ಡಿಸೈನ್ ಯೂಸ್ ಮಾಡಿದ್ವಿ. ಮತ್ತೆ ಇದು ಮಾಡರ್ನ್ ಇದೆ ಸರ್. ಕ್ಲೈಂಟ್ಸ್ ನೋಡೋ ಒಂದು ವಿಲ್ಲಾ ಟೈಪ್ ಲುಕ್ ಎಲಿವೇಶನ್ಸ್ ಇದೆ. ಮತ್ತೆ ಅಲ್ಲಿ ನೋಡಿದ್ರೆ ಟಫನ್ ಗ್ಲಾಸ್ 4-5 ಫೀಟ್ ಯೂಸ್ ಮಾಡಿದ್ವಿ ಸೇಫ್ಟಿ ವೈಸ್ಗೆ. ಈಗ ಮಕ್ಕಳು ಮೇಲೆ ನೋಡ್ತಾರೆ, ಸೇಫ್ಟಿ ಯೂಸ್ ಮಾಡಿದ್ವಿ. ಮತ್ತೆ ಅಲ್ಲಿ ನೋಡಿದ್ರೆ WPVC ನಾವು ಪ್ಯಾನಲಿಂಗ್ ಯೂಸ್ ಮಾಡಿದ್ವಿ ಸರ್, ಮೇಲೆ ಟಾಪ್ ಅಲ್ಲಿ ಸ್ಪಾಲ್ಸ್ ಇರಲಿ. ಮತ್ತೆ ಅಲ್ಲಿ ನೋಡಿದ್ರೆ ಈಗ ಟಾಪ್ ಅಲ್ಲಿ ಸ್ವಲ್ಪ ಗ್ರಿಲ್ ಪ್ರೊವೈಡ್ ಮಾಡಿ ಸರ್, ಎಲಿವೇಶನ್ ಲುಕ್ ವೈಸ್ಗೆ. ಮತ್ತೆ ಆ ಥರ ತಗೊಂಡ್ರೆ ಇಲ್ಲಿ ನೋಡಿ ಸರ್, ಗೇಟ್ ಏನಾಗುತ್ತೆ, ಬಿಲ್ಡಿಂಗ್ಸ್ ಫುಲ್ ಗೇಟ್ ಪಾದ್ರೆ ಲುಕ್ ಬಿಲ್ಡಿಂಗ್ ಎಲ್ಲ ನಿಮಗೆ ಕಾಣಿಸಲ್ಲ, ಹೈಡ್ ಆಗುತ್ತೆ. ಈಗ ಮತ್ತೆ ಇಲ್ಲಿ ಸೇಫ್ಟಿ ವೈಸ್ ಆ ಕಡೆ ನೋಡ್ಬೋದು. ನೋಡಿ ಸಿಂಪಲ್ ಆಗಿ. ಮತ್ತೆ ಇಲ್ಲಿ ಸೀಟ್ ಯೂಸ್ ಮಾಡಿ SS ರೈಲಿಂಗ್ ಹಾಕಿ. ಈಗ ಮತ್ತೆ ಇಲ್ಲಿ WPVC ಶೀಟ್ ಯೂಸ್ ಮಾಡಿದ್ದೀವಿ ಸರ್. ಮತ್ತೆ ಇಲ್ಲಿ CNC ಕಟಿಂಗ್ ಅಲ್ಲಿ ಸ್ವಲ್ಪ ಡಿಸೈನ್ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ. ಮತ್ತೆ ಇದು 10 ಇಯರ್ಸ್ ಕಂಪ್ನಿನೇ ವ್ಯಾರಂಟಿ ಇದೆ ಸರ್. ಸರ್ ಇದಕ್ಕೆಲ್ಲ ಜಾಸ್ತಿ ಬಡ್ಜೆಟ್ ಆಗಲ್ವಾ ಸರ್? ಇಲ್ಲ ಸರ್, ಇದು ಸ್ವಲ್ಪ ಪ್ರೀಮಿಯಂ ಮನೆ ಸರ್. ಇದು ಪ್ರೀಮಿಯಂ ಮನೆ. ಜೊತೆಗೆ ನಮ್ದು ಕಂಪ್ನಿ ವ್ಯಾರಂಟಿ. G+ ಒಂದ್ ತಕ್ಷಣ ಅಂದ ತಕ್ಷಣ ಕಮ್ಮಿ ದುಡ್ಡಲ್ಲಿ ಆಗುತ್ತೆ ಅನ್ಕಂತಾರೆ, ಬಟ್ ಕ್ವಾಲಿಟಿ ಹೆವಿ ಕ್ವಾಲಿಟಿ ಬೇಕು ಸರ್. ಬಡ್ಜೆಟ್ ಅಲ್ಲಿ ಕ್ಲೈಂಟ್ಸ್ ಹೇಳಿದ್ದೀನಿ ಸರ್, 5-4 ಬೇಕಾದ್ರೆ ಈಗಲೇ ಕಟ್ಕೋಬಹುದು, ನಾನೇ ಕಟ್ಕೊಡ್ತೀನಿ ಬೇಕಾದ್ರೆ. ಅಷ್ಟೊಂದು ಫೌಂಡೇಶನ್ ಸ್ಟ್ರಾಂಗ್ ಇದೆ ಸರ್. ಹಂಗೆ ಕಟ್ಕೊಟ್ಟಿದ್ದೀವಿ. ಹೌದೌದು ಸರ್. ಸೂಪರ್. 50 ಲಕ್ಷದಲ್ಲಿ G+1 ಕಟ್ಟಿರ್ತಕ್ಕಂಥ ಮನೆ ಇದು. ಹೌದೌದು ಸರ್. ಈಗ ನೋಡಿ ಸರ್, ಅಲ್ಲಿ ಏನಾಗುತ್ತೆ, ಇಲ್ಲಿ ಎರಡು ಕಾರ್ ಪಾರ್ಕಿಂಗ್ ಇದೆ ಸರ್. 2 ಕಾರ್ ಆರಾಮಾಗಿ ಹಾಕೋಬಹುದು. ಇಲ್ಲಿ 2 ಕಾರ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಸರ್, ಟ್ಯಾಂಕ್ ಇದು ಈಗ 12,000 ಕೆಪಾಸಿಟಿ ಇದೆ. 12,000 ಲೀಟರ್ ಕೆಪಾಸಿಟಿ ಟ್ಯಾಂಕ್ ಇದೆ. ವಿತ್ RCC ಇದೆ ಸರ್. RCC ಫುಲ್ ರೈನ್ಫೋರ್ಸ್ಮೆಂಟ್ ಯೂಸ್ ಮಾಡಿ ಟ್ಯಾಂಕ್ ಮಾಡಿದ್ವಿ. ಜೊತೆಗೆ ನೋಡಿ ಸರ್, ಇದೆಯಲ್ಲ, ಇದು ಟ್ಯಾಂಕ್ ಕವರ್ 10,000 rupees ಬರುತ್ತೆ. 304 SS ಸರ್. ಸರ್ 10,000 ರೂಪಾಯಿ ಇದು ಬರೀ ಕ್ಯಾಪ್ ಮತ್ತೆ 10,000 ರೂಪಾಯಿ ಇದೆ ಸರ್. ಅಷ್ಟು ಕೆಪಾಸಿಟಿ ಕೆಪಾಸಿಟಿ ಇದೆ. ವಿತ್ 304 ಸರ್ SS ಇದೆ. ಗೇಜು ಸೂಪರ್. ಇದೆಲ್ಲ ಸರ್ ಪಾರ್ಕಿಂಗ್ ಟೈಲ್ಸ್ ಇದು. ಪಾರ್ಕಿಂಗ್ ಇದೆಲ್ಲ ಸೋಮನಿ ಟೈಲ್ಸ್ ಯೂಸ್ ಮಾಡಿದ್ದೀವಿ ಸರ್. ರಫ್ ಇದೆ. ಈಗ ನಿಮ್ಗೆ ಏನಾದರೂ ಇದು ಲೈಫ್ ಇದೆ ಸರ್ ಇದು. ಮತ್ತೆ ಇಲ್ಲಿ ಎಲಿವೇಶನ್ ತಗೊಂಡ್ಬಂದ್ರೆ ಸರ್, ಈಗ ಪ್ರೆಸೆಂಟ್ ಅಲ್ಲಿ ಏನಾಗುತ್ತೆ, ಎಲ್ಲ ಮನೆಯಲ್ಲಿ ಈಗ EV ಇದೆ, EV ವೆಹಿಕಲ್ಸ್ ಇದೆ. ನೋಡಿ ಸರ್, 2 ಪಾಯಿಂಟ್ ಪ್ರೊವೈಡ್ ಮಾಡಿದ್ವಿ. EV ಚಾರ್ಜಿಂಗ್, ಕಾರು, ಬೈಕ್ ಏನ್ ಬೇಕಾದ್ರೆ ಚಾರ್ಜ್. ಹೌದು ಸರ್. ಗ್ರೌಂಡ್ ಫ್ಲೋರ್ ಇದೆ, ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಸರ್. ಇದೆಲ್ಲ ಸರ್ ವಾಲ್ ಟೈಲ್ಸ್. ಇದೆಲ್ಲ ವಾಲ್ ಟೈಲ್ಸ್ ಸರ್. 2x4 ಯೂಸ್ ಮಾಡಿದ್ವಿ ಸರ್. ಇದು ಸೋಮನಿ ಬ್ರ್ಯಾಂಡ್ ಇದೆ ಸರ್. ಓಕೆ. ಸೋಮನಿ ಬ್ರ್ಯಾಂಡ್ ಅಂದ್ರೆ ನಿಮಗೆ ಗೊತ್ತು. ಓಕೆ. ಈಗ ಅಷ್ಟೊಂದು ಕ್ವಾಲಿಟಿ ಮೆಟೀರಿಯಲ್ಸ್ ಇದೆ ಸರ್. ವಿತ್ ಬ್ಲಾಕ್ ಬಾರ್ಡ್ ಕೊಟ್ಟಿದೆ ಸರ್. ಮತ್ತೆ ಇದೆಲ್ಲ ನೋಡಿ ಸರ್, ಟೀ ಕುಟ್ ವಿತ್ ಮಿಷನ್ ಪಾಲಿಶ್ ಇದೆ. ಎಂಟರ್ ಮನೆಗೆ ನಾವೆಲ್ಲ ಫುಲ್ ಯೂಸ್ ಮಾಡಿ ಟೀ ಕುಟ್ ಅದರ್ವೈಸ್ ವುಡ್ ಯಾವ್ದು ಹಾಕಿಲ್ಲ. ಓಕೆ. ಟೀ ಕುಟ್ ವಿತ್ ಪರ್ಮಾ ಬಾರ್ಡರ್ ಸರ್. ಸೊ ಮತ್ತೆ ಇದು ಕೂಡ ಬಾರ್ಡರ್ ಇದೆ. ಜೊತೆಗೆ ನಾವೆಲ್ಲ 40 mm ಲುಕ್ ವೈಸ್ ಯೂಸ್ ಮಾಡಿದ್ವಿ ಸರ್. ಮತ್ತೆ ಈ ಕಡೆ ಬಂದ್ರೆ ಇಲ್ಲಿ ನೋಡಿ ಸರ್, ಗ್ರೌಂಡ್ ಫ್ಲೋರ್ ಇದೆ, ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಅದಕ್ಕೆಲ್ಲ ನೋಡಿ ಸರ್, 2 ನಾವು ಗ್ಯಾಸ್ ಲೈನ್ ಯೂಸ್ ಮಾಡಿದ್ವಿ ಸರ್. ಗ್ಯಾಸ್ ಲೈನ್ ಇಲ್ಲಿಂದಾನೆ. ಹೌದೌದು ಸರ್. ಅಂದ್ರೆ ಸಿಲಿಂಡರ್ ಮೇಲಕ್ಕೆ ತಗೊಂಡೋಗೋ ಅವಶ್ಯಕತೆ ಇಲ್ಲ, ಈ ಕನೆಕ್ಷನ್ ಕೊಟ್ರೆ ಸಾಕು. ಹೌದೌದು ಸರ್. ಸೇಫ್ಟಿ ಪರ್ಪಸ್. ಹೌದು, ನಾಳೆ ಏನೋ ಅನಾಹುತ ಆಯ್ತು ಏನು ಅಂತಂದ್ರೆ ಹೊರಗಡೆ ಇರುತ್ತೆ ಸಿಲಿಂಡರ್, ಬ್ಲಾಸ್ಟ್ ಆಗೋದು ತರದ್ದು. ಹೌದೌದು ಸರ್. ಜೊತೆಗೆ ನಾವು ಸೇಫ್ಟಿ ವೈಸ್ ಯಾರಾದ್ರೂ ನೈಟ್ ಬಂದು ಎಲ್ಲ ಕತ್ಕೊಂಡು ಹೋಗಂಗಿಲ್ಲ, ಸೇಫ್ಟಿ ವೈಸ್ ಗ್ರಿಲ್ ಡೋರ್ ಮಾಡಿಕೊಟ್ಟಿದೆ ಸರ್. ಈಗ ಹಂಗೇನೆ ಇನ್ನೊಂದು ಇದಾಯ್ತು ನನಗೆ. ಪಿಲ್ಲರ್ ಎಷ್ಟು ಸರ್ ಕೊಟ್ಟಿರೋದು ಈ ಬಿಲ್ಡಿಂಗ್ ಗೆ? ಸರ್ ಈ ಪಿಲ್ಲರ್ಸ್ಗೆ 10 ಪಿಲ್ಲರ್ ಕೊಟ್ಟಿದೆ ಸರ್. 10 ಪಿಲ್ಲರ್ ಇದೆ. ಸೈಜ್ ನೋಡಿ ಸರ್ ಎಷ್ಟಿದೆ. ಈಗ 2 ಫೀಟ್ ಬೈ 1 ಫೀಟ್ ಇದೆ ಸರ್ ಸೈಜ್ ಇದು. ಈ ತರ ಪಿಲ್ಲರ್ ಕೊಟ್ಟಿದೆ ಸರ್. ಸುಮ್ಮನೆ ನಾವು ಪಿಲ್ಲರ್ ಹಾಕ್ತೀವಿ ಅಂದ್ರೆ ಪಿಲ್ಲರ್ ಅಲ್ಲ, ಕ್ವಾಲಿಟಿ ಪಿಲ್ಲರ್ ಹಾಕಬೇಕು. ಪಿಲ್ಲರ್ ಇಲ್ಲ. ಇವಾಗ ನಾವು 10 ನಂಬರ್ಸ್ 16 ಯೂಸ್ ಮಾಡ್ತೀವಿ ಸರ್. 16-20 ರೇಂಜ್ ಯೂಸ್ ಮಾಡ್ತೀವಿ ಸರ್ ಈ ಪಿಲ್ಲರ್ಸ್ಗೆಲ್ಲ. ಈ ತರ ಮತ್ತೆ ಮೇಲೆ ನೋಡಿ ಸರ್, ಬೀಮ್ ನೋಡಿ ಸರ್, ಎಷ್ಟು ತಪ್ಪ ಇದೆ ನೋಡಿ ಸರ್ ಬೀಮ್. ಸೂಪರ್. ಇದ್ರ ಮೇಲೆ 5 4 ಕಟ್ಟಿ ಸರ್, ನಾನು ಗ್ಯಾರಂಟಿ ಇದೆ, ನಾನೇ ಕಟ್ಕೊಡ್ತೀನಿ. ಅಷ್ಟು ಕೆಪಾಸಿಟಿ ತಡೆಯುವಂತ ಕ್ವಾಲಿಟಿ ಕೊಟ್ಟಿದ್ದೀರಾ. ಅಷ್ಟು ಕ್ವಾಲಿಟಿ ಇದೆ ಸರ್. ಸೂಪರ್. ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಬಾಡಿಗೆ. ಗ್ರೌಂಡ್ ಫ್ಲೋರ್ ಹೋದ್ರೆ ಈಗ ಕ್ಲೈಂಟ್ ಸ್ವಲ್ಪ ರೆಂಟಲ್ ಪರ್ಪಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಸರ್. ಅದಕ್ಕೆ ನೋಡಿ 2 ಕಾರ್ ಕೆಪಾಸಿಟಿ ಪಾರ್ಕಿಂಗ್ ಮಾಡಿದೆ ಸರ್. ಈ ಗ್ರೌಂಡ್ ಫ್ಲೋರ್ ಬಂದ್ರೆ ಈಗ ಎಲ್ಲ ಟೀ ಕುಡ್ಡ ಎಲ್ಲ ಮೈನ್ ಡೋರ್ ಎಲ್ಲ ಸ್ವಲ್ಪ ಟೀ ಕುಟ್ ಇದೆ ಸರ್. ಓಕೆ. ಬಾರ್ಡರ್ ಇದೆ, ಇದಕ್ಕೆಲ್ಲ ಬಾರ್ಡರ್ ಇದೆ. ಇದು 6x4 ವಾಸ್ಕಲ್ ಸೈಜ್ ಇದೆ ಸರ್. ಓಕೆ ಓಕೆ. ಇದೆಲ್ಲ ಇದು ಕಂಪ್ಲೀಟ್ಲಿ ಮಿಷನ್ ವಾಶ್ ಇದೆ ಸರ್. ಮಿಷನ್ ವಾಶ್. ಸ್ಪ್ರೇ ಪಾಲಿಶ್ ಇದೆ. ಸೂಪರ್. ವಿತ್ ಎಲ್ಲ 10 ಇಯರ್ಸ್ ವ್ಯಾರಂಟಿ ಬರುತ್ತೆ ಸರ್. ಇಲ್ಲಿ ತಗೊಂಡ್ರೆ ಓಕೆ. ಈಗ ನೋಡಿ ಸರ್, ಎಲ್ಲ ಟೀ ಕುಟ್ ಏನು ಮಾಡಿದೀವಿ ಅಂದ್ರೆ, ಈ ಕಡೆ ಸ್ವಲ್ಪ ಮೇಂಟೆನೆನ್ಸ್ ಇರಲಿ ಅಂತ ಇವರಿಗೆಲ್ಲ ಸ್ವಲ್ಪ ಎನಾಮಲ್ ಪೇಂಟ್ ಹಾಕಿದೆ ಸರ್, ರೆಂಟಲ್ ಪರ್ಪಸ್ಗೋಸ್ಕರ. ಮತ್ತೆ ಇಲ್ಲಿ ರೂಮ್ 1 ಇದೆ, ರೂಮ್ 2 ಇದೆ ಸರ್, ಡಬಲ್ ಬೆಡ್ರೂಮ್. ಓಕೆ. ಡಬಲ್ ಬೆಡ್ರೂಮ್ ಹೌಸ್ ಇದೆ. ವಿತ್ ಪೂಜಾ ಇದೆ ಸರ್. ಓಕೆ. ಪೂಜಾ ರೂಮ್. ಈ ಕಡೆ ತಗೊಂಡ್ರೆ ಸ್ವಲ್ಪ ಮಾಡರ್ನ್ ಕಿಚನ್ ಇದೆ ಸರ್. ಒಂದು ಟಿವಿ ಕ್ಯಾಬಿನೆಟ್ ಕೊಟ್ಟಿದೆ ಸರ್, ಮಾಡರ್ನ್ ಕಿಚನ್ ಇದೆ ಸರ್. ಸೊ ಟಿವಿ ಕ್ಯಾಬಿನೆಟ್ ಓಪನ್ ಕಿಚನ್ ಇದೆ ಸರ್. ನೈಸ್. ಒಂದು ಬಡ್ಜೆಟ್ 50 ಲಕ್ಷದಲ್ಲಿ ಕ್ವಾಲಿಟಿ ಕೊಟ್ಟು ಮಾಡಿರ್ತಕ್ಕಂಥ ಮನೆ. ಜೊತೆಗೆ ಇಲ್ಲಿ ಫುಲ್ ವಾಟರ್ ಯೂಸ್ ಮಾಡಿದೀವಿ ಸರ್. ಇಲ್ಲ ಸರ್, ವಾಟರ್ ಬೆಲ್ಲ ನಿಮ್ಮ ಕಡೆ ಅಲ್ಲ? ಎಲ್ಲ ನಮ್ಮ ಕಡೆ A to Z ನಮ್ಮದೇ ಸರ್. ಓಕೆ. ಇದೆಲ್ಲ ಇಂಟೀರಿಯರ್ ವಾರ್ಡ್ರೋಬ್ ಕೂಡ ಇವ್ರದೇನೆ ವ್ಯವಸ್ಥೆ. ಎಷ್ಟು ವ್ಯವಸ್ಥೆ ಆಯಿತು. ಸೊ ರೆಂಟಲ್ ಎಷ್ಟು ಬರ್ತಾ ಇದೆ ಸರ್? ಗ್ರ್ಯಾಂಟ್ ಎಲ್ಲ 140 ರೂಪೀಸ್ ರೇಂಜ್ ಇದೆ ಸರ್. ಇದು ರೆಂಟ್ ಎಷ್ಟು ಬರ್ತಾ ಇದೆ? 12 ಬರುತ್ತೆ. 12,000 ಬರುತ್ತೆ. ಅಂದರೆ ಇದೊಂದೇ ಮನೆ ಅಲ್ವಾ ರೆಂಟ್ ಬರ್ತಾ ಇದೆ? ಒಂದೇ ಪರ್ಪಸ್ ಸರ್. ಈಗ ಸರ್, ಈಗ
ರೆಂಟಲ್ ಪರ್ಪಸ್ ನೋಡಿದ್ವಿ ಮನೆ. ನೀವ್ ಹೇಳಿರೋ ಹಾಗೆ ನಿಮ್ಮಲ್ಲಿ ಕನ್ಸ್ಟ್ರಕ್ಷನ್ ಕೊಟ್ರೆ ಯಾವುದೇ ಕಾರಣಕ್ಕೂ ಯಾವ್ದು ಎಕ್ಸ್ಕ್ಲೂಡ್ ಇರಲ್ಲ, ಎಲ್ಲ ಇನ್ಕ್ಲೂಡೆಡ್ ಅಲ್ವಾ? ಈಗ ನೋಡಿ ಸರ್, ಆ ವಿಚಾರ ತಗೊಂಡ್ರೆ ಇಲ್ಲಿನ ನಮ್ಮಿಂದ ಕಾವೇರಿ ವಾಟರ್ ಇನ್ನ ಬಂದಿಲ್ಲ ಏರಿಯಾಗೆ, ಅದು ನೋಡಿ ಸರ್ ಈಗಲೇ ಪ್ರೊವೈಡ್ ಮಾಡಿಟ್ಟಿದ್ದೀವಿ ಸರ್. ಅಲ್ಲಿ ನೋಡಿ ಕಾವೇರಿ ವಾಟರ್. ಯಾವ ಕಾವೇರಿ ಬಂತ ಇಮಿಡಿಯೇಟ್ ಮೀಟರ್ ಹಾಕೊಂಡ್ರೆ ಅವ್ರಿಗೆ ಕೆಲಸ ಕ್ಲೋಸ್ ಆಗುತ್ತೆ ಅವ್ರಿಗೆ. ಹಾಂ ಸರ್. ಮತ್ತೆ ಇಲ್ಲಿಂದ ಈಗ ತಗೊಂಡ್ರೆ ಈಗ ಅಲ್ಲಿ ನೋಡಿ ಸರ್ ಮೀಟರ್ ಬಾಕ್ಸ್ ಕೂಡ ಇನ್ಕ್ಲೂಡೆಡ್ ಇದೆ. ಯಾವುದೇ ಎಲ್ಲ ಆ ಥರ ತಗೊಂಡ್ರೆ ಸರ್, ಡ್ರೈನೇಜ್ ಸ್ಲ್ಯಾಬ್ ಇಂದ ಹಿಡಿದು ಈಗ ಪ್ಯಾನಲ್ ಬೋರ್ಡ್ ಇಂದ ಅರ್ಥಿಂಗ್ ಇಂದ ಹಿಡಿದು ಮೇಲೆ ಇಡುವ ಟ್ಯಾಂಕ್ ಸ್ಲ್ಯಾಬ್ ಇಂದ ಹಿಡಿದು ಸರ್ ಎಲ್ಲ ಇನ್ಕ್ಲೂಡಿಂಗ್, ಎಲ್ಲ ನಮ್ಮ ಇನ್ಕ್ಲೂಡೆಡ್ ಸರ್. ಎಲ್ಲ ನಿಮ್ದೆ. ಎಕ್ಸ್ಕ್ಲೂಡಿಂಗ್ ಒಂದು ಪದಾನ ಇಲ್ಲ ನೋಡಿ ಸರ್. ಫ್ಯೂಚರ್ಗೆ ಅವರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಫಿಲ್ಟರ್ ಯೂಸ್ ಮಾಡ್ಕೋಬೇಕಾದ್ರೆ ನಾವು ನೋಡಿ ಸರ್ ಇಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದೀವಿ ನೋಡಿ ಸರ್. ನೋಡಿ. ಓಕೆ 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 ಇಲ್ಲೇ ಅವಕಾಶ ಮಾಡಿಕೊಟ್ಟಿದ್ದೀರಿ. ಎಲ್ಲ ಅವಕಾಶ ಇದೆ ಸರ್. ಏನು ಕ್ಲೈಂಟ್ ₹1 ಮತ್ತೆ ಎಕ್ಸ್ಪೆನ್ಸ್ ಮಾಡೋ ಥರ ಇಲ್ಲ ಸರ್. ಓಕೆ. ಈಗ ಓನರ್ ಇರೋದು ಫಸ್ಟ್ ಫ್ಲೋರ್ ಅಲ್ಲ ಸರ್? ಓನರ್ ಫಸ್ಟ್ ಫ್ಲೋರಲ್ಲಿ ಇದ್ದಾರೆ ಸರ್. ಓಕೆ. ಈ ಥರ ತೊಗೊಂಡ್ರೆ ನಾವು ಇಲ್ಲಿ ಲಪೋತ್ರ ಯೂಸ್ ಮಾಡಿದ್ದೀವಿ ಸರ್. ಆಂಟಿಸ್ಕಿಟ್ ಲಪೋತ್ರ ಇದೆ. ಓಕೆ. ಸ್ವಲ್ಪ ಇದೆಲ್ಲ SS 3 ಫೀಟ್ ಸರ್. 3 ಫೀಟ್ 3.5 ಬಿಟ್ಟಿರೋದು? 3.5 ಇದೆ ಸರ್. 3.5 ವಿತ್ SS ಗ್ರಿಲ್ಸ್. ಹೌದು ಸರ್. ಏನು ಸ್ಕಿಡ್ ಆಗಲ್ಲ? ಆಂಟಿಸ್ಕಿಟ್ ಸರ್, ಏನಾಗಲ್ಲ ಇದು. ಓಕೆ. ಅಂದರೆ ಡಬಲ್ ಟೈಲ್ಸ್ ಯೂಸ್ ಮಾಡಿರೋದು ಗ್ರಾಂಟ್? 40 ಯೂಸ್ ಮಾಡಿದ್ವಿ ಸರ್. ಎರಡು ಸಾಕು ಸೇರಿ ಸಾಕಿರುತ್ತಾನೆ? ಹೌದು ಸರ್, ಲುಕ್ ವೈಸ್ಗೋಸ್ಕರ ಸರ್. ಸೊ ಎರಡು ಸಿಂಗಲ್ ಹಾಕಿಲ್ಲ, ಇದು ಡಬಲ್ ಇದೆ ಕಲರ್ ಇರ್ತಕ್ಕಂಥ. ಹೌದು ಸರ್. ಮತ್ತೆಲ್ಲ ಕಟಿಂಗಲ್ಲಿ ಯೂಸ್ ಮಾಡಿದ್ದೀವಿ ನೋಡಿ ಸರ್ ಸೈಡಿಗೆ. ಹೌದು ಸರ್. ಮತ್ತೆ ನಾವು ಫಸ್ಟ್ ಒನ್ ಎಂಟ್ರಿ ಆಗಿದ ತಕ್ಷಣ ಸ್ವಲ್ಪ ಗ್ರ್ಯಾಂಡ್ ಲುಕ್ಗೋಸ್ಕರ ಏನು ಸರ್ WPVC ಪ್ಯಾನಲ್ ಯೂಸ್ ಮಾಡಿದ್ದೀವಿ ಸರ್. ವಿತ್ ಸ್ಪಾಟ್ಲೈಟ್ ಇದೆ ಸರ್. ನೈಟ್ ಲುಕ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ ಸರ್ ಇದು. ಮತ್ತೆ ಇಲ್ಲಿಂದ ನಿಂತ್ಕೊಂಡ್ರೆ ಮಕ್ಕಳ ಇದು ನೋಡ್ಬೇಕಾದ್ರೆ ಸ್ವಲ್ಪ ಇಲ್ಲಿ ನೋಡಿ ಸರ್ ಕೆಳಗಡೆ ಸ್ವಲ್ಪ ಕಟಿಂಗ್ ಹೈಟ್ ಮಾಡಿದ್ದೀವಿ ಸರ್. ಕಟಿಂಗ್ ಹೈಟ್ ಮಾಡಿ ಇಲ್ಲಿ ನೋಡಿ ಸರ್ ಲುಕ್ ವೈಸ್ 40 mm ಯೂಸ್ ಮಾಡಿ. ಇದು 40 mm. ಹೌದು ಸರ್. ಇದನ್ನು ಹೈಟ್ ಮಾಡ್ಕೊಂಡು ಇದನ್ನು ಹೈಟ್ ಮಾಡಿದ್ದೀವಿ, ಹಾಗಾಗಿ ಆರಾಮಾಗಿ ಏನು ಇದು ಮಾಡೋಕ್ಕಾಗಲ್ಲ. ಮತ್ತೆ ನೋಡಿ ಬಾಲ್ಕನಿ ಅಂದ್ರೆ ಫ್ರೀಯಾಗಿ ಬರುತ್ತೆ ನೋಡಿ ಸರ್. ಎಸ್ ಹೌದು. ಯಾವ್ದೋ ಫಂಕ್ಷನ್ಸ್ ಇದ್ರು ಒಂದು 20 ಜನ ನಿಂತ್ಕೊಂಡ್ರೆ ಆರಾಮಾಗಿ ರೋಡ್ ವೇ ನೋಡ್ಬೋದು ಸರ್. ಎಸ್. ಮತ್ತೆ ಈ ಕಡೆ ತಗೊಂಡ್ಬಿಟ್ರೆ ಅವ್ರಿಗೆ ಇಲ್ಲಿ ಒಂದು ಶೂ ರ್ಯಾಕ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಶೂ ರ್ಯಾಕ್ ಇದು ಹೇಗೆ ಸರ್? ಹೌದು ಸರ್. ಈ ಥರ ಈ ಥರ ಶೂ ರ್ಯಾಕ್ ಮಾಡಿದ್ದೀವಿ ಸರ್ ಇಲ್ಲಿ. ಓಕೆ. ಮತ್ತೆ ಇಲ್ಲದೆ ನೋಡಿದ್ರೆ ನೋಡಿ ಸರ್ ಇಲ್ಲಿ ಪಿನ್ನಿ ಇದು ಸ್ವಲ್ಪ ಡಿಸೈನ್ ಅಲ್ಲಿ ಕ್ಲೈಂಟ್ಸ್ಗೆಲ್ಲ ನೋಡ್ಬೇಕಾದ್ರೆ ಸ್ವಲ್ಪ ಫ್ರಾಸ್ಟೆಡ್ ಮಾಡಿ ಇದರ ಫ್ಲವರ್ ಡಿಸೈನ್ ಮಾಡಿದ್ದೀವಿ ಸರ್. ಸೊ ಇದು ಕೂಡ ಎಷ್ಟು ಸರ್? ಎಲ್ಲ ಎಂಟೈರ್ 40 mm ಯೂಸ್ ಮಾಡಿದ್ದೀವಿ. 40 mm ಗ್ರಾನೈಟ್ ಯೂಸ್ ಮಾಡಿಬಿಟ್ಟು ಡಬಲ್ ಯೂಸ್ ಮಾಡಿದ್ದಾರೆ, ಬಾರ್ಡರ್ ಟೈಪ್. ಸೊ ವಿಂಡೋ ಅದಕ್ಕೆ ಲುಕ್ ಕಾಣ್ತಾ ಇರೋದು. ಇವನ್ ಅಲ್ಲಿ ಕಿಚನ್ ವಿಂಡೋ ಅಲ್ವಾ ಅದು? ಹೌದು ಸರ್, ಕಿಚನ್ ವಿಂಡೋಸ್ ಮಾಡಿದ್ದೀವಿ. ಮತ್ತೆ ಟಾಪ್ ಅಲ್ಲಿ ನೋಡಿ ಸರ್, ಕಿಚನ್ಗೆ ನಮ್ಗೆ ವೆಂಟಿಲೇಷನ್ ಜಾಸ್ತಿ ಬೇಕಂತ ಅಲ್ಲಿ ಸ್ವಲ್ಪ ಒಂದು ವೆಂಟಿಲೇಟರ್ ಟಾಪ್ ಅಲ್ಲಿ ಕೊಟ್ಟಿದ್ದೀವಿ ನೋಡಿ ಸರ್. ಸೂಪರ್. ಈಗ ಆ ಥರ ಬಂದು ಇದೆಲ್ಲ ಕಂಪ್ಲೀಟ್ಲಿ ಸ್ವಲ್ಪ ಮಿಷನ್ ಪಾಲಿಶ್ ಇದೆ ಸರ್. ಇದೆಲ್ಲ ಸರ್ ಟೀಕ್ ವುಡ್ ಇದೆಲ್ಲ? ಎಲ್ಲ ಟೀಕ್ ವುಡ್ ಸರ್. ಟೀಕ್ ವುಡ್ ತಗೊಂಡು 8x5 ಥಿಕ್ನೆಸ್ ಇದೆ ಸರ್. ವಾಸ್ಕಲ್ ಎಷ್ಟು ಅಡಿ ಕೊಟ್ಟಿರೋದು? 8x5 ಇದೆ ಸರ್. 8x5 ಇದೆ ಥಿಕ್ನೆಸ್. ಓಕೆ. ಈಗ ಡೋರ್ ನೋಡ್ಬೋದು ಸರ್. ನೀವು ನೋಡಿರ್ತೀರ ಈ ಥಿಕ್ನೆಸ್ ನೋಡಿ ಸರ್ ಒಂದ್ಸಲ. ಇದು ಎಷ್ಟು ಅಡಿ ಇದು? ಇದು 7 ಫೀಟ್ ಇದೆ ಸರ್. 7 ಫೀಟ್ 3.5 ಅಡಿ 7 ಅಡಿನಾ? ಹೌದು. ಹಿಂಗ್ 3 ಅಡಿ ಕೊಟ್ಟಿದ್ದೀರಾ? 3.5 ಅಡಿ 7 ಅಡಿ ಹೈಟ್ ಕೊಟ್ಟಿದ್ದೀರಾ. ಸೊ ವಾಸ್ಕಲ್ ಎಷ್ಟು ಬಿಡ್ತಿದೆ ನೋಡಿ. ಇದೆಲ್ಲ ಕಸ್ಟಮೈಸ್ ಸರ್. ಅವ್ರಿಗೆ ಏನು ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಕೊಡ್ತೀವಿ. ಹೌದು ಸರ್. ಈ ಥಿಕ್ನೆಸ್ ನೋಡಿ ಸರ್. ಇದು 45 mm ಇದೆ ನೋಡಿ. ಥಿಕ್ನೆಸ್ ಯಾವ ಥರ ಇದೆ ಅಂದರೆ ಡೋರ್ ಅಷ್ಟು ಈಸಿಯಾಗಿ ಏನೂ ಆಗಲ್ಲ. ಇದೇನು ಮಾಡಿಸಿರೋದ ಸರ್? ಇದು ನಾವು ಮಾಡಿಸಿರೋದು ಸರ್. ನಾವೇ ವುಡ್ ಕೊಟ್ಟು ಟೀಕ್ ವುಡ್ ಬರ್ಬಲ್ ವುಡ್ ಕೊಟ್ಟು ನಾವು ಮಾಡಿಸಿರೋದು ಸರ್. ಇದು ವಿತ್ ಯುರೋಪ್ ಲಾಕ್ ಕೊಟ್ಟಿದ್ದೀವಿ. ಸೂಪರ್. ಆ ಥರ ಸರ್. ಸೊ ಈ ಡೋರ್ ವಿಚಾರದಲ್ಲೂ ಭಾಳ ಕರೆಕ್ಟಾಗಿರ್ಬೇಕು. ಹಿಂಗೆ ಹಾಕಿದ ತಕ್ಷಣ ಫುಲ್ ಕರೆಕ್ಟಾಗಿ ಕ್ಲೋಸ್ ಆಗಬೇಕು. ಹೌದು. ಕೆಲವೊಂದು ಕಡೆ ಗ್ಯಾಪ್ ಬರೋದು ಅವೆಲ್ಲ ಆಗ್ತಾರ ಸಾಧ್ಯತೆಗಳು ಇರುತ್ತೆ. ಹೌದು ಸರ್. ಓಕೆ. ಮತ್ತೆ ಸರ್ ಇಷ್ಟ ಆಯಿತು. ಮತ್ತೆ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಟೈಲ್ಸ್ ಸರ್ ಇದೆಲ್ಲ ನಮಗೆ 140 ರೂಪೀಸ್ ರೇಂಜಲ್ಲಿ ಇದೆ ಸರ್. ಇದು ಗ್ರಾನೈಟ್ ಇದೆ ಸರ್. ಓಕೆ. ಹಾಂ ಸರ್. ಈಗ ಆ ಥರ ಬಂದರೆ ಇಲ್ಲಿ ನೋಡಿ ಸರ್, ಈ ಕ್ಲೈಂಟ್ಸ್ಗೆ ಇಲ್ಲಿ ಹ್ಯಾಂಡ್ ವಾಶ್ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಓಪನ್ ಟೈಪ್ ಸರ್. ಓಪನ್ ಟೈಪ್ ಕಿಚನ್ ಇದೆ. ಅದ್ರಲ್ಲಿ ನೋಡಿ ಸರ್, ಇಲ್ಲೇ ಚೇರಾಗಿ ಕುತ್ಕೋಬೋದು ಸರ್. ಇಲ್ಲೇ ಚೇರಾಗಿ ಆರಾಮಾಗಿ ಇಲ್ಲಿ ಟಿಫನ್ ಮಾಡ್ಕೊಂಡು ಡ್ಯೂಟಿಗೆ ಹೋಗ್ಬೋದು ಸರ್. ಸೂಪರ್ ಸರ್. ನೋಡಿ ಸರ್, ಒಳಗಡೆ ಇದು ಆರಾಮಾಗಿ ಕುತ್ಕೋಬೋದು. ಇದೆಲ್ಲ ಏನು ಸರ್? ಇದೆಲ್ಲ ಇದು ಲಾಫ್ಟ್ ಯೂಸ್ ಮಾಡಿಸಿ. ಇನ್ಸೈಡ್ ಇದೆ ಸ್ಟೋರೇಜ್ ಯೂಸ್ ಮಾಡಿದ್ದೀವಿ ಸರ್. ಸ್ಟೋರೇಜ್ ಇದೆ. ಸೂಪರ್. ಇದು ಓಪನ್ ಕಿಚನ್. ಓಪನ್ ಕಿಚನ್ ಸರ್. ನೈಸ್. ನೋಡಿ ಸರ್, ಇಲ್ಲಿ ಫುಲ್ ಸಾಲಿಡ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ ಸರ್. ಇದು 10 ವರ್ಷ ಅಲ್ಲ ಸರ್. ಇವ್ರು ಬೇಕಾದ್ರೆ ಇವ್ರ ಮಕ್ಕಳು ಕೊಟ್ಬಿಟ್ಟು ಹೋಗ್ಬೋದು ಸರ್. ಅಷ್ಟು ಲೈಫ್ ಇರುತ್ತೆ. ಫುಲ್ ಒಂದೇ ಕಲ್ಲು ಸರ್. ಇದು ಒಂದೇ ಕಲ್ಲಲ್ಲೇ ನಾವು ಗ್ರೈಂಡ್ ಮಾಡಿ ಇಟ್ಟಿರೋದು ಕಲ್ಲು ಸರ್ ಇದು. ಸೊ ಈ ಓಪನ್ ಕಿಚನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಮತ್ತೆ ಇಲ್ಲಿ ನೋಡಿ, ಇಲ್ಲೂ ಕೂಡ ಏನಾದ್ರು ಕೊಡೋದಕ್ಕೆ ಮಾಡೋದಕ್ಕೆ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತೆ ಅಲ್ಲೂ ಕೂಡ ಏನಾದ್ರು ಟಿಫನ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಕೊಡಬಹುದು. ಸೊ ಎರಡೂ ಕಡೆನೇ ಓಪನ್ ಸ್ಪೇಸ್. ಮತ್ತೆ ಫ್ರಿಜ್ ನೋಡಿ ಸರ್. ಫ್ರಿಜ್ ಒಂದು ಬಾಕ್ಸ್ ತರ ಮಾಡಿ ಸಪರೇಟ್ ಆಗಿ ಇಟ್ಟಿದ್ದೀವಿ ಸರ್. ನೈಸ್. ಇಟ್ಟಿದೆ ಸರ್. ಮಸಾಲೆ ಡಬ್ಬ ಏನ್ ಬೇಕಾದ್ರೆ ನೋಡಿ ಸರ್, ಆರಾಮಾಗಿ ಟ್ರಾಲಿ ಇಟ್ಟಿದೆ ಸರ್. ವಿತ್ ಇಂಟೀರಿಯರ್ ನೀವು ಮಾಡಿ. ಹೌದು. ಇದೆಲ್ಲ ಇವ್ರ ಕಡೆನೇ. ಸೊ ಮಸಾಲೆ ಡಬ್ಬ ಏನು ಬೇಕಾದ್ರೆ ಇಡ್ಬೋದು ನೋಡಿ ಸರ್. ಕಂಪ್ಲೀಟ್ಲಿ ನಮ್ದು. ಅದಕ್ಕೂ ಅವ್ರದೇ ಮಾಡಿಕೊಟ್ಟಿರ್ತಕ್ಕಂಥದ್ದು.
ಇಂಟೀರಿಯರ್ ಎಕ್ಸ್ಟ್ರಾ ಬೇರೆ ಕಡೆ ಮಾಡ್ಕೊಳ್ಳಿ ಏನಿಲ್ಲ ಸರ್, ಇಲ್ಲಿ ನೋಡಿ ಸರ್, ಈಗ ಸೇರಿನೇ 50 ಲಕ್ಷ ಏನಾದ್ರು ಗೊತ್ತೇನು ಸರ್, ನೋಡಿ ಸರ್, ಇಲ್ಲಿ ನೀರು ಬರಬಾರ್ದು ಬೀಡಿಂಗ್ ಯೂಸ್ ಮಾಡಿದ್ದೀವಿ ಸರ್. ಎಸ್ ಎಸ್ ಎಸ್. ಇದು ಮತ್ತೆ ಇಲ್ಲಿ ಒಳಗಡೆ ಕಟಿಂಗ್ ಮಾಡಿ ಒಳಗಡೆ ಇಟ್ಟಿದ್ದೀವಿ. ಇದು ಹೈಟ್ ಬರಬಾರ್ದು, ಸಿಂಕ್ ಇಲ್ಲ ನೋಡ್ಬೇಕಾದ್ರೆ, ಇನ್ಕ್ಲೂಡಿಂಗ್ ಒಳಗಡೆ ಗ್ಯಾಸ್ ಲೈನ್ ಬಂದಿದೆ ಸರ್. ಗ್ಯಾಸ್ ಲೈನ್ ಬಂದಿದೆ. ಹೌದು ಸರ್. ಮತ್ತೆ ನೋಡಿ ಸೇಫ್ಟಿ ವೈಸ್ಗೆ ಇಲ್ಲಿ ನೋಡಿ ಸರ್, ಕಟಿಂಗ್ ಎಲ್ಲ ನಾವು ಗ್ರಾಂಟ್ ಯೂಸ್ ಮಾಡಿದ್ವಿ. ಲುಕ್ ವೈಸ್ ನೋಡಿ ಸರ್, ಕೌಂಟರ್ ಎಷ್ಟು ನೀಟಾಗಿ ಕಾಣಿಸುತ್ತೆ. ಮತ್ತೆ ಇದು ಬ್ರ್ಯಾಂಡ್ ತಗೊಂಡ್ರೆ ಎಲ್ಲ ಸೋ ಮೆನಿ ಟೈಲ್ಸ್ ಸರ್, ಬರೀ ಯಾವ್ದು ಸಿಂಗಲ್ ಪೀಸ್ ನಾವು ಬೇರೆ ಬ್ರ್ಯಾಂಡ್ ಯಾವ್ದು ಹಾಕಿಲ್ಲ ಸರ್. ಹಾಂ ಸರ್. ಸೊ ಕಲರ್ ಕೂಡ ಅಷ್ಟೇ ತುಂಬಾ ಡೀಸೆಂಟ್ ಆಗಿ ಮೂವಿ. ಹೌದು ಸರ್. ಇದೆಲ್ಲ ಅಟ್ರಾಕ್ಟ್ ಸಾಫ್ಟ್ ಕ್ಲೋಸಿಂಗ್ ಅಲ್ಲ ಸರ್? ಎಲ್ಲ ಸಾಫ್ಟ್ ಕ್ಲೋಸಿಂಗ್ ಸರ್. ಜೊತೆಗೆ ಇದು ಅಟ್ರಾಕ್ಟ್ ಲ್ಯಾಮಿನೇಟ್ ಸರ್. ನೋಡಿ ಅಟ್ರಾಲಿಕ್ ಲ್ಯಾಮಿನೇಟ್ ನೋಡಿ. ಕಾಸ್ಟ್ಲಿನಾ? ಇದೆಲ್ಲ ಕಾಸ್ಟ್ಲಿ ಸರ್. 6000 rupees ಪರ್ ಶೀಟೇ ಬರುತ್ತೆ ಸರ್. ಇದು ಒಂದು ಲ್ಯಾಮಿನೇಟ್ ಶೀಟೇ 6000 ಬರುತ್ತೆ. ಲ್ಯಾಮಿನೇಟ್ ಶೀಟೇ, ಲ್ಯಾಮಿನೇಟ್ ಶೀಟ್ ಇದು. ಶೀಟ್ ಇದು ಸೂಪರ್ ಸೂಪರ್. ಎಲ್ಲ ಗ್ಲಾಸ್ ನಿಮ್ಗೆ ಫೇಸ್ ಬೇಕಾದ್ರೆ ಕಾಣಿಸುತ್ತೆ ಸರ್ ಇದರಲ್ಲಿ. ಓಕೆ ಓಕೆ ಓಕೆ. ಇದ್ರ ಮೇಲೆ ಸ್ವಲ್ಪ ಗ್ಲಾಸ್ ಲೇಯಿಂಗ್ ಥರ ಬರುತ್ತೆ ಸರ್. ಎಲ್ಲ ನೋಡಿ ಒಂದ್ಸಲ ನೋಡಿ ಸರ್, ಫೀಲಿಂಗ್ ನೋಡಿ ಇದು ಈ ಥರ. ಇಲ್ಲಿ ನೋಡಿ ಸರ್, ಇಲ್ಲಿ. ಓ ನೈಸ್. ಹಾಂ ಸರ್. ಮತ್ತೆ ಇದು ಹಾಲ್ ಇದೆ ಸರ್. ಸ್ವಲ್ಪ ಎಂಟ್ರೆನ್ಸ್ ಅಲ್ಲಿ ಲುಕ್ ವೈಸ್ ಬರ್ಬೇಕಂತ ಇಲ್ಲೊಂದು ಫಾಲ್ ಸೀಲಿಂಗ್ ಹಾಕಿದೆ ಸರ್. ಫಾಲ್ ಸೀಲಿಂಗ್ ನೋಡಿ. ಇದು ಡಬಲ್ ಲೈಟ್ ಇದೆ ಸರ್. ಅಂದ್ರೆ ಒಂದೊಂದು ಲೈಟ್ ಬಿಕ್ ಮಾಡಿದೆ ಸರ್, ಡಬಲ್ ಲೈಟ್ ಚೇಂಜ್ ಆಗ್ತಾ ಇರುತ್ತೆ ಸರ್. ಆ ಥರ ಇದೆ. ಹಾಂ ಸರ್. ಸೊ ನೋಡ್ಕೊಳ್ಳಿ, ಡಿಸೈನ್ ನೋಡ್ಕೊಳ್ಳಿ ಎಷ್ಟು ಡೀಸೆಂಟ್ ಆಗಿ, ನೋಡಿ ಸರ್, ತುಂಬಾ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ. ನೋಡಿ ಸರ್, ಲೈಟು ಒಂದ್ಸಲ ಮಾಡ್ಬೇಕು ನೋಡಿ ಸರ್. ನೋಡಿ ನೈಸ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಇದು ಈ ಥರ ಬರುತ್ತೆ ಸರ್. ನೋಡಿ ಸರ್, ಕ್ಲೈಂಟ್ಸ್ಗೆ ಇದು ಎಂಟೈರ್ ಸರ್. ಎಂಟೈರ್ ಇದು ಟೀಕುಡ್ ಸರ್. ಟೀಕುಟೆ ವಿಂಡೋ ಕೂಡ, ವಿಂಡೋಸ್ ಎಂಟೈರ್ ಸರ್. ಮನೆಗೆ ಬೇರೆ ಉಡ್ಡೇ ತಂದಿಲ್ಲ ನಾವು, ಬರೀ ಟೀಕುಟೆ ಆ ಥರ ಸರ್. ಈ ಥರ ತೊಗೊಂಡ್ರೆ ಈಗ ನೋಡಿ ಸರ್, ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ವಾಶ್ರೂಮ್ ಮಾಡಿದ್ವಿ ಸರ್. ಇಲ್ಲಿ ಕಾಮನ್ ವಾಶ್ರೂಮ್ ಇದೆ. ಅದಕ್ಕೆಲ್ಲ ನೀವೆಲ್ಲ ವೆಸ್ಟರ್ನ್ ಇಂಡಿಯನ್ ಯೂಸ್ ಮಾಡಿ? ಎಲ್ಲ ವೆಸ್ಟರ್ನ್ ಸರ್. ಎಲ್ಲ ವೆಸ್ಟರ್ನ್ ಇದೆ. ಫಿಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡಿ? ಫಿಟ್ಟಿಂಗ್ಸ್ ಎಲ್ಲ ನಾವು ಸಿರಾ ಯೂಸ್ ಮಾಡಿದ್ವಿ ಸರ್. ಸಿರಾ ಬೇರೆ ಲೋ ಯಾವ್ದು ಅದರ ಐಟಮ್ಸ್ ಹಾಕೇ ಇಲ್ಲ ಸರ್. ಮತ್ತೆ ಇಲ್ಲಿ ತಗೊಂಡ್ರೆ ನೋಡಿ ಸರ್, ಇಲ್ಲಿ ಕೆಳಗಡೆ ಸ್ಟೋರೇಜ್ ಪರ್ಪಸ್ ಯೂಸ್ ಮಾಡಿದ್ವಿ. ಇಲ್ಲಿ ಒಂದು ಮಾರ್ಬಲ್ ಫಿನಿಶಿಂಗ್ ಅಲ್ಲಿ ಹೈಲೈಟ್ ಕೊಟ್ಟಿದೆ ಸರ್. ಇಲ್ಲಿ ಎಲ್ಲ ಸ್ಟೋರ್ ಪೇಸ್ ಮತ್ತೆ ಎಲ್ಲ ಸ್ಪಾಟ್ ಲೈಟ್ಸ್ ಇದೆ ಸರ್. ಇದೆಲ್ಲ ನಿಮ್ದು ಅಲ್ವಾ? ಎಲ್ಲ ಕಂಪ್ಲೀಟ್ಲಿ ನಮ್ದೆ ಸರ್. ಕ್ಲೈಂಟ್ಸ್ ಎಷ್ಟಾದ ಒಂದು ಇದಿಲ್ಲ ಸರ್. ನೈಸ್ ಸರ್. ಲೈಟಿಂಗ್ ಗಿಟಿಂಗ್ ಎಲ್ಲ ಸೂಪರ್ ಆಗಿ ಯೂಸ್ ಮಾಡಿ. ಎಲ್ಲ ಟೈಲ್ಸ್ ಎಲ್ಲ ಫುಲ್ ಲೈಟ್ ಯೂಸ್ ಮಾಡಿದ್ವಿ ಸರ್. ಇಲ್ಲಿ ನೋಡಿ ಸರ ಯೂಸ್ ಮಾಡಿದ್ದಾರೆ. ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸು. ಎಲ್ಲ ಟೈಲ್ಸ್ ಎಲ್ಲ ಫುಲ್ ಲೈಟ್ ಇದೆ ಸರ್. ಅದಕ್ಕೆ ಯಾವ್ದು ಸೂಟೇಬಲೋ ಅದೇ ಥರನೇ ಯೂಸ್ ಮಾಡಿದ್ದೀರಾ? ಹೌದು ಸರ್. ನೈಸ್. ಇದು 2 BHK ಅಲ್ಲ ಸರ್? ಹಾಂ ಸರ್, 2 BHK ಸರ್. ಇದು ಓನರ್ ಪರ್ಪಸ್ಗೆ. ಸೊ ಗ್ರೌಂಡ್ ಫ್ಲೋರಲ್ಲಿ 2 BHK, ಫಸ್ಟ್ ಫ್ಲೋರಲ್ಲಿ ಸ್ವಲ್ಪ ಸ್ಪೇಸಸ್ ಆಗಿ ಮಾಡಿದ್ದೀವಿ ಸರ್. ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ 2 ರೂಮಲ್ಲಿ ಯಾವ್ದಾದ್ರು? ಈ ರೂಮಲ್ಲಿ ಇದೆ ಸರ್. ಈ ರೂಮಲ್ಲಿ ಇದೆ. ಸೊ ಇದು ಕಿಡ್ಸ್ ರೂಮ್ ಇದು? ಹೌದು ಸರ್. ಸೊ ಕಲರ್ ನೋಡಿದ್ರೆ ಹೇಳ್ಬೋದು, ಮಕ್ಳಿಗೆ ಮಾಡಿರ್ತಕ್ಕಂಥದ್ದು. ಮತ್ತೆ ಸ್ಟಡಿ ಟೇಬಲ್ಲು, ಟೆಡಿ ಬಿಯರ್ ಎಲ್ಲ ಯೂಸ್ ಮಾಡಿದ್ರು ಮಕ್ಕಳು. ಹಾಂ ಸರ್. ಇವ್ರಿಗೆ ಅವರ ಸ್ವಲ್ಪ ಅದು ಕಾಂಬಿನೇಷನ್ ಸರ್. ಇದು ಆ ಥರ ಕಾಂಬಿನೇಷನ್ ಮಾಡಿ ಯೂಶಲಿ ನಾವು ವಿಡಿಯೋ ಮಾಡ್ತಾ ಇರ್ತೀವಲ್ಲ, ಈ ಕಲರ್ ಮಕ್ಕಳಿಗೆ ಅಂತಾನೆ ಒಂದು ಫೇವರೇಟ್ ಏನೋ ಇದು. ಹೌದು ಕಲರ್. ಹೌದು ಮತ್ತೆ ಫಾಲ್ ಸೀಲಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಹೌದು ಸರ್. ಅಂದ್ರೆ 50 ಲಕ್ಷದಲ್ಲಿ ಇನ್ಕ್ಲೂಡಿಂಗ್ ಇಂಟೀರಿಯರ್, ಇನ್ಕ್ಲೂಡಿಂಗ್ ಎಲ್ಲಾ ಮೆಟೀರಿಯಲ್ಸ್, ಇನ್ಕ್ಲೂಡಿಂಗ್ ಸರ್ ಈವನ್ ಡ್ರೈನೇಜ್ ಸ್ಲ್ಯಾಬ್ ಇಂದ ನಮ್ದೆ ಅಲ್ವಾ? ರೈನ್ ವಾಟರ್ ಹಾರ್ವೆಸ್ಟಿಂದ ಹಿಡಿದು ಮೇಲೆ ಟ್ಯಾಂಕ್ ಕೆಪಾಸಿಟಿ ಇದೆ ಸರ್. ಇದೆಲ್ಲ ಡೋರ್ ರೆಡಿಮೇಡಾ? ರೆಡಿಮೇಡ್ ಸರ್. ಡೋರ್ ಸರ್ ಇದು ವಿತ್ HMR ಮೆಂಬ್ರೇನ್ ಇದೆ, ವಿತ್ ಲ್ಯಾಮಿನೇಟ್ ಇದೆ ಸರ್. 1M ಲ್ಯಾಮಿನೇಟ್. ಕ್ವಾಲಿಟಿ ಚೆನ್ನಾಗಿದೆ. ಇದು ನೋಡಿ ಸರ್, ಇದು ಬೆಡ್ರೂಮ್ ಕೂಡ ನಾವು ಟಿಕೆಟ್ ಯೂಸ್ ಮಾಡಿದ್ವಿ. ಇದಕ್ಕೂ ಕೂಡ ವಿತ್ ಮಿಷನ್ ಪಾಲಿಶ್ ಇದೆ. ಸೂಪರ್. ಸೊ ನೋಡಿ ಯಾವ ಥರ ಇದೆ, ವಿತ್ ಇಂಟೀರಿಯರ್ ವರ್ಕ್ ಮಾಡಿರ್ತಕ್ಕಂಥದ್ದು. ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ ಸರ್? ಹಾಂ, ಮಾಸ್ಟರ್ ಬೆಡ್ರೂಮ್ ಸರ್ ಅದು. ಸೊ ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ ಸರ್? ಇದು ಹಾಂ, ಮಾಸ್ಟರ್ ಬೆಡ್ರೂಮ್ ಸರ್ ಅದು. ಸೊ ಇದು ಕೂಡ ವಾರ್ಡ್ರೋಬ್ ನೋಡ್ತಾ ಇರ್ಬೋದು. ಅದಕ್ಕೂ ಇದಕ್ಕೂ ಸ್ವಲ್ಪ ಚೇಂಜ್ ಮಾಡಿದ್ದೀರಾ ಕಲರ್? ಹೌದು ಸರ್. ನೈಸ್. ಇದು ಸ್ವಲ್ಪ ಪ್ರೀಮಿಯಂ ಇದೆಲ್ಲ ಸರ್. ಲ್ಯಾಮಿನೇಟ್ಸ್ ಎಲ್ಲ 1M ಲ್ಯಾಮಿನೇಟ್ಸ್ ಬರುತ್ತೆ ಸರ್. ಇದೆಲ್ಲ 25/40 ಇಷ್ಟೆಲ್ಲ ಮೆಜರ್ಮೆಂಟ್ ಅಲ್ಲಿ ಮನೆ ಕಟ್ಟಿರ್ತಕ್ಕಂಥದ್ದು. ಅದು ಬಡ್ಜೆಟ್ WPVC ಸರ್. ಇದೆಲ್ಲ ಡೋರ್ಸ್ WPVC. ಹೌದು ಸರ್. ಸೊ ನೀರಿಗೆ ಉಡ್ಗೂ ಆಗ್ಬರಲ್ಲ? ಹೌದು. ಆಲ್ಮೋಸ್ಟ್ ಎಲ್ಲರೂ WPVC ನೇ ಯೂಸ್ ಮಾಡ್ತಾರೆ. ನೋಡಿ ಸರ್, ಎಲ್ಲ ಕಾಂಬಿನೇಷನ್ ನೋಡಿ ಸರ್, ಎಷ್ಟು ನೀಟಾಗಿರುತ್ತೆ ನೋಡಿ ಸರ್. ನೈಸ್, ಸೂಪರ್. G+1 ಅಂದರೆ ಗ್ರೌಂಡ್ ಫ್ಲೋರಲ್ಲಿ ರೆಂಟಲ್ ಇನ್ಕಮ್ ಪರ್ಪಸ್ಸು, ಫಸ್ಟ್ ಫ್ಲೋರಲ್ಲಿ ಓನರ್ ಇರ್ತಕ್ಕಂಥದ್ದು. ಹೌದು. ಸೊ ಇಷ್ಟ ಆಯಿತು. ಇದ್ರ ಮೇಲ್ಗಡೆ ಟಾಪಲ್ಲಿ ಏನಿದೆ? ಇದ್ರ ಮೇಲೆ ಒಂದು ಟ್ಯಾಂಕ್ ಇಡಕ್ಕೆ ಒಂದು ಸ್ಲ್ಯಾಬ್ ಮಾಡಿದ್ದೀವಿ ಸರ್. ಆ ಸ್ಲ್ಯಾಬ್ ಬಿಟ್ಟು ಅಲ್ಲಿ ಟೆರೆಸಲ್ಲಿ ಈವನ್ ಡ್ಯಾಮ್ ಪ್ರೂಫ್ ನಾವು ಮಾಡ್ಕೊಟ್ಟಿದ್ದೀವಿ ಸರ್. ಡ್ಯಾಮ್ ಪ್ರೂಫ್ ನಾವು ಮಾಡ್ಕೊಟ್ಟಿದ್ದೀವಿ ಸರ್. ಮನೆ ಮೇಲ್ಗಡೆ ರೂಫ್ಗೆ ಹೋಗ್ಬಿಡೋಣ. ಇಲ್ಲೂ ಕೂಡ ಸೇಮ್ SS ಗ್ರಿಲ್ ಯೂಸ್ ಮಾಡಿದ್ದೀರಾ? ಅಪ್ ಟು ಟೆರೆಸಲ್ಲಿ ಲಫತ್ರ ಯೂಸ್ ಮಾಡಿದ್ದೀರಾ, ಸ್ಕಿಡ್ ಆಗದೆ ರೀತಿ? ಹೌದು ಸರ್. ನೈಸ್. ನೋಡಿ, ಯಾರಾದರೂ 50 ಲಕ್ಷದೊಳಗಡೆ ಕ್ವಾಲಿಟಿ ಮನೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಇದೊಂದು ಎಕ್ಸಾಂಪಲ್ಲು. ಇದು ಸರ್ ಸೋಲರ್ಗೆ
ಈಗ ಸೋಲಾರ್ಗೆ ಅವ್ರಿಗೆ ಒಂದು 250 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದೀವಿ ಸರ್. ಮತ್ತೆ ಈ ಕಡೆ ನೋಡಿದ್ರೆ ರೈಲಿಂಗ್ ನೋಡಿ ಸರ್, ರೈಲಿಂಗ್ ಕೊಟ್ಟಿದ್ದೀವಿ. ಮತ್ತೆ ಕ್ಲೈಂಟಿಗೆ ಸ್ವಲ್ಪ ಸ್ಟೋರೇಜ್ ಪರ್ಪಸ್ ಬೇಕಂದ್ರೆ ಸರ್ ನೋಡಿ ಸರ್, ಅವ್ರಿಗೆ ಇಲ್ಲಿ ತೊಗೊಂಡ್ರೆ ನೋಡಿ ಸರ್, ವಾಷಿಂಗ್ ಮಿಷಿನಲ್ಲಿ ಇಟ್ಕೋಬೋದು. ವಾಷಿಂಗ್ ಮಿಷನ್ ಇಟ್ಕೋಬೋದು ನೋಡಿ, ಅಲ್ಲೆಲ್ಲ ಇಟ್ಕೊಂಡಿದೆ ನೋಡಿ ಸರ್. ಅಲ್ಲೊಂದು ಮಿನಿ ರೂಮ್ ಥರ ಮಾಡಿದ್ದೀವಿ ಸರ್. ಸಡನ್ ನೋಡಿದ್ರೆ ರೂಮ್ ಥರನೇ ಫೀಲ್ ಕೊಡೋದು. ಹೌದು ನೋಡಿ ಸರ್, ಇಲ್ಲೆಲ್ಲ ಎಲ್ಲ ಪಾಯಿಂಟ್ಸ್ ಗೀನ್ಸ್ ಎಲ್ಲ ಇದೆ, ಆರಾಮಾಗಿದೆ. ನೈಸ್. ಇಲ್ಲಿ ಸರ್ ಅದು ಸ್ಟೋರೇಜ್ ರೂಮ್ ಮಾಡಿದ್ದೀವಿ ಸರ್. ಇದು ಸ್ಟೋರೇಜ್ ರೂಮ್. ಅದು ವೇಸ್ಟೇಜ್ ಐಟಮ್ ಏನೇ ಇದ್ರೆ ಹಾಕೋಬೋಗಲಿಕ್ಕೆ ಅಂತ ಸರ್. ಓಕೆ ಹಾಂ ಸರ್. ನೈಸ್. ಕೆಳಗಡೆ ಅಷ್ಟೇ 1000 ಲೀಟರ್ ಕೆಪಾಸಿಟಿನ? 1000 ಇದೆ ಸರ್. 2000 ಲೀಟರ್ ಕೆಪಾಸಿಟಿ ಪ್ರೊವೈಡ್ ಮಾಡಿದ್ದಾರೆ. ಹೌದು ಸರ್. ಮತ್ತೆ ಬಟ್ಟೆ ಹಾಕೋದಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಕೊಟ್ಟಿದ್ದೀವಿ ಸರ್. ಇನ್ ಫ್ಯೂಚರ್ ಏನಾದ್ರು ಮನೆಗೆ ಕಟ್ಕತ್ತೀವಿ ಅಂದ್ರೆ ಪಿಲ್ಲರ್ ಬಿಟ್ಟಿದೆ ಸರ್. ಒಂದು 5 ಫ್ಲೋರ್ ಕಟ್ಟಕ್ಕೆ ನಾನು ಗ್ಯಾರಂಟಿ ಇದ್ದೀನಿ ಸರ್. ಅಲ್ವಾ? ಹೌದು ಸರ್. ಮತ್ತೆ ಇದು ಏನಾದ್ರು ಗೊತ್ತಾ ಸರ್, ಬೆಂಗಳೂರಲ್ಲಿ ಏನಾಗ್ತದೆ ಅಂದ್ರೆ 90% ಎಲ್ಲ ಬ್ಲಾಕ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಈಗ ನಾವು ನೋಡಿ ಸರ್, ಕಂಪ್ಲೀಟ್ಲಿ ನಾವು ಇದು ಯೂಸ್ ಮಾಡಿದೀವಿ ಸರ್. ಅದು ಇಟ್ಟಿಗೆ ಯೂಸ್, ರೆಡ್ ಬ್ಲಾಕ್ ಅದು ಚಾಂಬರ್ ಇಟ್ಟಿಗೆ ಸರ್. ಈಗ ನಾವೆಲ್ಲ ಈಗ ಬೆಂಗಳೂರಲ್ಲಿ ಹೋಗ್ತಾ ಇದ್ರೆ ನಾವೆಲ್ಲ ಚಾಂಬರ್ ಇಟ್ಟಿಗೆ ಕಟ್ತಾ ಇರ್ತಾರೆ. ಯಾಕಂದ್ರೆ ಲಾಂಗ್ ಟರ್ಮ್ ಬರ್ಲಿ, ನೀರು ಯಾವಾಗ ಸೀಪೇಜ್ ಇರುತ್ತೆ, ಸ್ಟಾಪ್ ಆಗ್ಬಿಡುತ್ತೆ, ಸಿಗ್ತಾನೆ ಇಲ್ಲ ಕಂಪ್ಲೀಟ್ಲಿ ಮನೆ ಇದೆ ಸರ್. ನೋಡಿ ಸರ್, ಇಲ್ಲಿ ಸ್ಟ್ಯಾಂಡರ್ಡ್ ಇಲ್ಲಿ ಕೊಟ್ಟಿದ್ದೀವಿ, ಇಲ್ಲೇ ಟ್ಯಾಪ್ ಕೊಟ್ಟಿದ್ದೀವಿ ಸರ್. ಬಟ್ ಎಲ್ಲ ಇಲ್ಲೇ ವಾಶ್ ಮಾಡ್ಕೋಬಹುದು, ಇಲ್ಲೇ ವಾಶ್ ಮಾಡ್ಕೊಂಬಿಡೋದು. ಹೌದು ಬಟ್ಟೆ ಅಲ್ವಾ? ಹೌದು ಸರ್. ನೈಸ್. ಸೊ ಇಷ್ಟು SVIP ಕನ್ಸ್ಟ್ರಕ್ಷನ್ ಸಂಸ್ಥೆ ಕಡೆಯಿಂದ ಕಟ್ಟಿರ್ತಕ್ಕಂಥ ಮನೆ. ಕೇವಲ 5 ಲಕ್ಷದಲ್ಲಿ G+1 ಕ್ವಾಲಿಟಿ ಮನೆ, ಬಡ್ಜೆಟಲ್ಲಿ ಕ್ವಾಲಿಟಿ ಮನೆನ ಕಟ್ಟಿಕೊಟ್ಟಿರ್ತಕ್ಕಂಥದ್ದು. ಸೊ ನಿಮಗೇನಾದರೂ ಇದೇ ಥರ ಮನೆ ಕಟ್ಟಿಸ್ಬೇಕು ಅಂತ ಅಂದರೆ SVIP ಕನ್ಸ್ಟ್ರಕ್ಷನ್ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿದ್ರಲ್ಲ ಈ ಮನೆ. ಸೊ ಯಾವ್ಯಾವ ಪೋರ್ಷನ್ ಏನೆಲ್ಲ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿದೀವಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ಇದೇ ಥರನೇ ಇನ್ನೂ ಒಂದು 1000 ಡಿಸೈನ್ ಬೇಕಂದ್ರೂ ಮಾಡ್ಕೊಡ್ತೀವಿ. ಇದಕ್ಕಿಂತ ಲಕ್ಸುರಿ ಬೇಕಂದ್ರೂ ಮಾಡ್ಕೊಡ್ತೀವಿ, ಲಕ್ಸುರಿ ಬೇಕಾದ್ರೆ ಮಾಡ್ಕೊಡ್ತೀವಿ ಸರ್. ಅಲ್ವಾ? ಎಲ್ಲಾದ್ರೂ ಯಾವ್ಯಾವ್ದ್ರಲ್ಲಿ ಚೇಂಜಸ್ ಬೇಕಾ ಅದನ್ನು ಕೂಡ ಮಾಡಿಕೊಡ್ತಾರೆ. ಸೊ ಜನಾರ್ದನ್ ಸರ್ ನಮ್ಮ ಜೊತೆ ಇಷ್ಟೊತ್ತು ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರು. ನಿಮ್ಗೆ ಏನಾದರೂ ಇದೇ ರೀತಿ ಮನೆ ಕಟ್ಸ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸರ್. ಥ್ಯಾಂಕ್ ಯು ಸೊ ಮಚ್, ಇಷ್ಟೊತ್ತೆಲ್ಲ ಡೀಟೇಲ್ಸ್ನ ತಿಳಿಸ್ಕೊಡಿದ್ದಕ್ಕೆ ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್, ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ.